ಜಾತಿ ಗಣತೆ ಬಗ್ಗೆ ಪ್ರಸ್ತಾಪ ಮಾಡಿ ನಮಗೆ ಎಲ್ಲೋ ಒಂಥರ ಮುಜುಗರ ತರುವಂಥ ಮಟ್ಟಕ್ಕೆ ಹೋಗಿತ್ತು. ಆವಾಗ ನಮ್ಮ ಜಾತಿಯ ಜಗದ್ಗುರು ಹಾಗೂ ನಮ್ಮ ಜಾತಿಗೆ ಬೆತ್ತಲಾಗಿ ನಿಂತುಕೊಂಡಿರುವಂಥ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿ ಅವರ ಶಿಷ್ಯರು. ಯಾಕಂದರೆ 94 ಹೀಗೆ ಆಗಿತ್ತು. ಆವಾಗ ಮಹಾಸ್ವಾಮಿಗಳು ದಂಗೆ ಎತ್ತಿ ಅದನ್ನು ಸ್ಟಾಪ್ ಮಾಡಿದ್ರು. ಮತ್ತು ಅದೇ ಜಾಗಕ್ಕೆ ನಮ್ಮ ನಿರ್ಮಲಾ ಸ್ವಾಮಿಗಳು ಶ್ರೀ 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 ನಿರ್ಮಲಾ ಸ್ವಾಮಿಗಳು ಸಮ್ಮುಖದಲ್ಲಿ ಇದೇ ತಿಂಗಳು 8ನೇ ತಾರೀಕು ನಾವು ಒಕ್ಕಲಿಗರು ಇದ್ದೀವಿ ಕರ್ನಾಟಕದಲ್ಲಿ ತೋರಿಸೋಕ್ಕೆ ಜಾತಿಗಂತೆ ಪದ್ಧತಿಯನ್ನು ಸ್ಟಾರ್ಟ್ ಮಾಡಿ ಇವಾಗ ಅದನ್ನು ಮತ್ತೆ ಮಾಡೋಕ್ಕೆ ಒತ್ತು ಕೊಟ್ಟು ಅದು ಹೆಂಗೆ ನಡೆಸ್ಕೊಂಡು ಹೋಗಬೇಕು ಅಂತ ರತ್ನ ಕನ್ವೆನ್ಷನ್ ಹಾಲ್ ಕೋಲಾರ ರತ್ನ ಕನ್ವೆನ್ಷನ್ ಹಾಲಲ್ಲಿ 8ನೇ ತಾರೀಕು 7 ಗಂಟೆಗೆ ನಮ್ಮ ಮಹಾಸ್ವಾಮಿಗಳು ಸಮ್ಮುಖದಲ್ಲಿ ಎಲ್ಲ ನಮ್ಮ ಕುಲಬಾಂಧವರಾದ MLAs, XMLAs, MLCs ಎಲ್ಲ ಬಂದಾಗ ಪಾಲ್ಗೊಳ್ತಾರೆ. ಪಾಲ್ಗೊಂಡು ನಮ್ಮ ಹಕ್ಕು ನಾವು ಕೇಳೋಕ್ಕೆ, ಯಾಕಂದರೆ ನಮ್ಮ ಹಕ್ಕು ನಾವು ಕೇಳೋಕ್ಕೆ ಇದೊಂದು ಅವಕಾಶ. ನನ್ನ ಮನವಿ ನಮ್ಮ ಕುಲಬಾಂಧವರಲ್ಲಿ ಎಲ್ಲ ಕುಲಬಾಂಧವರಿಗೆ ನಾನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಹೆಣ್ಮಕ್ಳು, ಎಸ್ಪೆಷಲಿ ಯಂಗ್ಸ್ಟರ್ಸು, ಒಕ್ಕಲಿಗರು ಅಂತ ಬಳಸಿ ಮನೆಗೆ ಸಮೀಕ್ಷೆ ಬಂದಾಗ ಏನಾಗುತ್ತೆ ಅಂದರೆ, ಇವತ್ತು ನಮ್ಮ ಜಾತಿಯನ್ನು ಉಳಿಸ್ಕೋಬೇಕಾದ್ರೆ ನಮ್ಮ ಜಾತಿ ಹೆಸರಾಗಿ ನಮಗೆ ನಾಚಿಕೆ ಇಲ್ಲ. ಯಾಕಂದರೆ ವಿ ಆರ್ ಆಲ್ ಕೆಂಪೇಗೌಡ ಅವರ ಫ್ಯಾಮಿಲಿ ಮೆಂಬರ್ಸ್. ಇವರು ನಮಗೆ ಒಳ್ಳೆಯ ಹಿನ್ನೆಲೆ ಇದೆ. ಅದನ್ನು ಉಪಯೋಗಿಸ್ಕೊಂಡು ಒಕ್ಕಲಿಗರು ಬೇರೆ ಯಾವುದೂ ಬರೆಯಬಾರ್ದು, ಒಕ್ಕಲಿಗರು ಅಂತ ಬರೆಯುವಂಥ ಮನೋಭಾವ ಇಟ್ಕೊಂಡು, ಎಸ್ಪೆಷಲಿ ನಮ್ಮ ಕುಲಬಾಂಧವ ಹೆಣ್ಮಕ್ಳಿಗೆ ಹೇಳ್ತೀನಿ ನಾನು ಪದೇ ಎಲ್ಲ ನಮ್ಮ ತಂದೆ ತಾಯಿಗೆ ಹೇಳ್ತೀನಿ, ಎಸ್ಪೆಷಲಿ ನಮ್ಮ ತಮ್ಮಂದಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಇದೊಂದು ಒಳ್ಳೆಯ ಅವಕಾಶ. ಇದು ನಮ್ಮ ಉಳಿಯುವಂಥ ಕಾರ್ಯಕ್ರಮ. ಇದನ್ನು 8ನೇ ತಾರೀಕು ಪ್ರತಿಯೊಬ್ಬ ಒಕ್ಕಲಿಗ ನಮ್ಮ ಸ್ವಾಮಿಗಳು ಏನು ಅಡ್ವೈಸ್ ಮಾಡ್ತಾರೆ ಅದನ್ನು ಫಾಲೋ ಮಾಡಿ ನಿಮ್ಮ ಭವಿಷ್ಯ ಉಳಿಸ್ಕೊಳ್ಳಿ ಅಂತ ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳಿಕೊಡ್ತೇನೆ. ಒಂದ್ಸಗೆ ಪ್ಲೀಸ್ ಕಮ್ ಅಂಡ್ ಜಾಯಿನ್ 8th of this month. ನಮ್ಮ ಮಹಾಸ್ವಾಮಿಗಳ ಸಂದೇಶ ಕೊಡ್ತಾರೆ. ಅವರು ಏನು ಸಂದೇಶ ಕೊಡ್ತಾರೆ, ಸಂದೇಶ ನಾವು ಪಾಲನೆ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ ಅಂತ ಒಂದ್ಸಗೆ ನಾನು ರಿಕ್ವೆಸ್ಟಿಂಗ್ ಆಲ್ ಮೈ ಒಕ್ಕಲಿಗ ರಿಲೇಟಿವ್ಸ್. ಕರ್ನಾಟಕ 8ನೇ ತಾರೀಕು ನಡೆಯಲಿರುವಂಥ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಜನ ಆಗಮಿಸ್ತಾರೆ. ಇಡೀ ಜಿಲ್ಲೆಯಾದ್ಯಂತ ಬರ್ತಾರೆ. ಎಲ್ಲ XMLAs, ಒಕ್ಕಲಿಗ MLAs, MLCs ಬರ್ತಾರೆ. ZP ಮೆಂಬರ್ಸ್ ಬರಲೇಬೇಕು, ಮುಲಾಜಿಲ್ಲ. ಯಾಕಂದರೆ ಇವತ್ತು ಆ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಒಕ್ಕಲಿಗ ಕುಲಬಾಂಧವರೆಲ್ಲ ಕೆಲಸದಕ್ಕೆ XMLAs ಆಗ್ಬೋದು, MLAs, MLCs ಆಗ್ಬೋದು, ZP ಮೆಂಬರ್ಸು, XZP ಮೆಂಬರ್ಸು, ತಾಲೂಕು ಬೋರ್ಡ್ ಮೆಂಬರ್ಸು, ಪಂಚಾಯತಿ ಚೇರ್ಮನ್ಸು, ಪಂಚಾಯತಿ ಮೆಂಬರ್ಸು ಎಲ್ಲ ನಮ್ಮ ಕುಲಬಾಂಧವರೆಲ್ಲ ದಯವಿಟ್ಟು ಅಲ್ಲಿ ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಜಾತಿಗಣತಿಯ ಸಮೀಕ್ಷಾ ಸಂದರ್ಭದಲ್ಲಿ ಉಪಜಾತಿಯನ್ನು ಯಾವುದೇ ಕಾರಣಕ್ಕೆ ಮೆನ್ಷನ್ ಬೇಡ, ಕೇವಲ ಏನು ಜಾತಿ ಇದೆ ಒಕ್ಕಲಿಗ ಅನ್ನೋದಕ್ಕೆ ಮಾತ್ರ ಆದ್ಯತೆ ಕೊಡಿ ಅಂತ ತಾವು ಹೇಳ್ತೀರಾ. ಒಕ್ಕಲ್ತನ ಮಾಡ್ತಾ ಇದ್ದಾರೆ ಅವರು ಒಕ್ಕಲಿಗರು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ನಮ್ಮ ತಾಲೂಕಲ್ಲಿ ನಾವಿದ್ದೀವಿ, ಅದು 2ನೇ ಮಾತಿಲ್ಲ. ಆದರೆ ಇಲ್ಲಿ ಮುಸ್ಕ ಇದೆ, ಮೊಸು ಇದೆ, ಲೋದಿಗಿರಿ ಕಾಪ ಇದೆ, ಸೋಲೆ ಒಕ್ಕಲಿಗರಿದ್ದೀವಿ. ಆದರೆ ನಾವೆಲ್ಲರೂ ಹೆಣ್ಣು ತಗೊಂಡು ಎಲ್ಲ ಮದುವೆಯಲ್ಲಾಗ್ಬೋದು, ಎಲ್ಲೇ ಆಗ್ಬೋದು, ಅದು ಹಿಂಗಿದ್ದೀವಿ, ಒಟ್ಟಾಗಿದೆ. ಇದನ್ನು ನಾಳೆ ಬಳಸ್ಬೇಕಾದ್ರೆ ತೋರಿಸ್ಬೇಕಷ್ಟೆ. ಯಾಕಂದರೆ ಸಂಪೂರ್ಣವಾಗಿದೆ. ಇಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲೆಲ್ಲ ನಮ್ಮದು ಒಂದೇ ಫ್ಯಾಮಿಲಿ ಎಲ್ಲ ಇದ್ದೀವಿ. ನಾವೆಲ್ಲ ಹೆಣ್ಣು ತಗೊಂಡಿದ್ದೀವಿ, ಹೆಣ್ಣು ಕೊಟ್ಟಿದ್ದೀವಿ. ಹಂಗಾಗಿ ಅದೆಲ್ಲ ಕೊಟ್ಟಿದ್ದೀವಿ. ಅದೆಲ್ಲ ಅಲ್ಲಿ ಮನೇಲಿ ಇಟ್ಕೊಳ್ಳೋಣ. ಸಮೀಕ್ಷೆ ಬಂದಾಗ ಒಕ್ಕಲಿಗ ಅನ್ನೋ ಪದವನ್ನು ಉಪಯೋಗಿಸಿ ನಮ್ಮ ಮುಂದೆ ಜನಾಂಗಕ್ಕೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಸರ್, 8ನೇ ತಾರೀಕು ನಡೆಯಲಿರುವಂಥ ಕಾರ್ಯಕ್ರಮಕ್ಕೆ ರೂಪರೇಷೆಗೆ ಯಾವ ರೀತಿ ಇರಲಿದೆ? ಒಟ್ಟಾರೆಗೆ ತಾಲೂಕಿನಲ್ಲಿರುವಂಥ
ಒಕ್ಕಲಿಗ ಸಮುದಾಯದಲ್ಲಿರುವಂಥ ಎಲ್ಲ ಜನಾಂಗಕ್ಕೂ ಕರೆಯದಾಗಿ ಏನು ಕರೆ ನೀಡಕ್ಕೆ ಹೇಳ್ತೀರಿ ಸರ್? ನಾಟ್ ಓನ್ಲಿ ಗುಲ್ಬರ್ಗ ತಾಲೂಕು, ನಾಟ್ ಓನ್ಲಿ ಕೋಲಾರ ಡಿಸ್ಟ್ರಿಕ್ಟ್, ಎಂಟೈರ್ ಕರ್ನಾಟಕದಲ್ಲಿರುವ ಎಲ್ಲ ಒಕ್ಕಲಿಗ ಕುಲ ಬಾಂಧವರು ಒಟ್ಟಾಗಿ ಕೆಲಸ ಮಾಡಿ ನಿಂತುಕೊಳ್ತಾರೆ. ಅದಕ್ಕೆ ಪೂರಕವಾಗಿ ನಾವು ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸ್ವಾಮಿಗಳು ಸಾಥ್ ಕೊಡ್ತಾ ಇದ್ದಾರೆ. ನಮ್ಮ ಸ್ವಾಮಿಗಳಿಗೆ ಎಲ್ಲ ಮಿನಿಸ್ಟರ್ಸ್, ಎಕ್ಸ್ ಪ್ರೈಮ್ ಮಿನಿಸ್ಟರ್ಸ್ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಸಿಗುತ್ತೆ, ಏನಿದೆಯೋ ಅದನ್ನು ಬಳಸ್ಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಥ್ಯಾಂಕ್ ಯು.